ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಪರಿಷ್ಕರಣೆ ಮಾಡ್ತಾರಾ ಇಲ್ವಾ, ಯಾವ ಹಣ ಬರ್ತಾ ಇದೆ, ಯಾರಿಗೆಲ್ಲ ಬರ್ತಿದೆ, ಪ್ರತಿಯೊಂದು ಕೂಡ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಬೇಕು. ಹಾಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಶನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನಿನ್ನೆಯಿಂದ ಅಂದರೆ ಜುಲೈ 1 ಸಾಕಷ್ಟು ಬದಲಾವಣೆಗಳಾಗಿದೆ. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಸಲ್ಲಾಗಿರ್ಬೋದು ಅಥವಾ ಪಾಸ್ಪೋರ್ಟ್ ಅಮೌಂಟ್ ಜಾಸ್ತಿ ಆಗಿರೋದಾಗಿರ್ಬೋದು, ಹಾಗೆ ಗ್ಯಾಸ್ ಬುಕ್ಕಿಂಗಲ್ಲೂ ಕೂಡ ಕೆಲವು ಚೇಂಜಸ್ನ ತಂದಿದ್ದಾರೆ. ಹಾಗೆ ನೀವೇನಾದರೂ ಟ್ರಾಫಿಕ್ ಪೆನಾಲ್ಟಿ, ನಿಮಗೂ ಏನಾರ ಪೆನಾಲ್ಟಿ ಇತ್ತು ಅಂತಂದರೆ ನಿಮಗೆ ಭರ್ಜರಿ 50% ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಆಗಿರ್ಬೋದು ಸಾಕಷ್ಟು ಚೇಂಜಸ್ ಆಗಿರೋದು. ಹಾಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ನಿಮಗೂ ಕೂಡ ಕೆಲವು ಚೇಂಜಸ್ನ ತಂದಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿನ್ನೆಯಿಂದ ಕೆಲವು ಹೊಸ ಬದಲಾವಣೆನ, ಕೆಲವು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಜಾರಿಗೆ ತಂದಿದ್ದಾರೆ. ಇದನ್ನು ತಿಳ್ಕೊಬೇಕಂದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳಿಸಿದ್ದೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಹೊಸ ಅಪ್ಡೇಟ್ಸ್ ಬಂದರೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡಬಹುದು. ಇವತ್ತಿನ ವಿಷಯದ ಬಗ್ಗೆ ಹೇಳೋದಾದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಹೊಸ CM ಬದಲಾವಣೆ ಆದಮೇಲೆ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಪರಿಷ್ಕರಣೆ ಮಾಡಬೇಕು. ಅವರು CM ಆದಾಗಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಬಗ್ಗೆನೇ ಮಾತಾಡ್ತಿದ್ದಾರೆ. ಮೊದಲನೇದಾಗಿ ಹೇಳಿದ್ರು ಬಯೋಮೆಟ್ರಿಕ್ ಕೊಡಬೇಕು ಅಂತ. ಬಯೋಮೆಟ್ರಿಕ್ ಕೊಟ್ರೇನೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದು ಅಂತ ಹೇಳಿದ್ರು. ಅದು ಕೂಡ ಜಾರಿಗೆ ತರಲಿಲ್ಲ. ನೆಕ್ಸ್ಟ್ ಹೇಳಿದ್ರು ಹೊಸದಾಗಿ ಅರ್ಜಿ ಹಾಕಬೇಕು ಅಂತ ಹೇಳಿದ್ರು. ಅದು ಕೂಡ ಜಾರಿಗೆ ಬರಲಿಲ್ಲ. ನೆಕ್ಸ್ಟ್ ಹೇಳಿದ್ರು ಹೊಸ ಅರ್ಜಿ ಹಾಕೋದು ಬೇಡ, ನೀವು ಹಾಕಿರೋ ಅರ್ಜಿನ ಮರುಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ರು. ಅದು ಕೂಡ ಮಾಡಿಲ್ಲ. ಇನ್ನೂ ಹೇಳ್ತಾನೆ ಇದ್ದಾರೆ ಅದು ಇದು ಅಂದ್ಬಿಟ್ಟು. ಕೊನೆಗೂ ಕೂಡ ಇನ್ನೂ ಮಾಡಿಲ್ಲ. ಒಟ್ಟಿನಲ್ಲಿ ಈಗ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಆಗ್ತಿದೆ. ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಪರಿಷ್ಕರಣೆ ಮಾಡಬೇಕಾದ್ರೆ ಏನೆಲ್ಲ ದಾಖಲೆಯನ್ನು ಕೊಡಬೇಕು ನೀವು ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂದರೆ ಹಿಂದಿನ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಸಿಗತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆದು ಕೂಡ ನಿಮಗೆ ಸಾಕಷ್ಟು ಜನರಿಗೆ ಡೌಟ್ ಇದೆ. ಅಂದರೆ ಪರಿಷ್ಕರಣೆ ಶುರುವಾಗಿದೆಯಾ, ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಅಧಿಕಾರಿಗಳೇ ನೀವು ಸಲ್ಲಿಸಿರೋ ಅರ್ಜಿನ ಮರುಪರಿಷ್ಕರಣೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ ಇದೆ. ಇನ್ನೂ ಅದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ, ಯಾವ ರೀತಿ ಪರಿಷ್ಕರಣೆ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಸಡನ್ನಾಗಿ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಶುರುವಾಗ್ಬಿಟ್ಟಿದೆ 1ನೇ ತಾರೀಕಿನ, ಅಂದರೆ ನಿನ್ನೆಯಿಂದ. ಈ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕೂಡ ಇನ್ನು 2-3 ದಿವಸದಲ್ಲಿ ಆಗುತ್ತೆ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಯಾವ ರೀತಿ ಮಾಡ್ತಾರೆ, ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಅವರೇ ಈ ಥರ ಈ ಗೃಹಜ್ಯೋತಿ ಯೋಜನೆ ಏನು ಪರಿಷ್ಕರಣೆ ಮಾಡ್ತಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿನೂ ಅಧಿಕಾರಿಗಳೇ ಬಂದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಪರಿಷ್ಕರಣೆ ಮಾಡ್ತಾರೆ. ಬೇಕಾಗಿರುವ ದಾಖಲೆಗಳು, ನೀವು ವೋಟರ್ ID ಕಂಪಲ್ಸರಿ ಮಾಡ್ತಿದ್ದಾರೆ ಎಲ್ಲದಕ್ಕೂ. ಈಗ ಗೃಹಜ್ಯೋತಿಗಾಗಿರ್ಬೋದು ವೋಟರ್ ID ಕೊಡಬೇಕು. ಈಗ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ವೋಟರ್ IDನ ಕೊಡಬೇಕು. ಹಾಗೆ ನಿಮ್ಮ ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ, ನಿಮ್ಮ ವೋಟರ್ ID, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ರೇಷನ್ ಕಾರ್ಡ್, ಹಾಗೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೊಡಬೇಕು. ಅಂದರೆ ನಿಮ್ಮ ಯಾವ ಅಕೌಂಟಿಗೆ ಹಣ ಬರ್ತಾ ಇತ್ತು ಆ ಅಕೌಂಟಿಗೂ ಕೂಡ ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಆಗಿರಬೇಕು. ಆ ಬ್ಯಾಂಕ್ ಅಕೌಂಟು ಕರ್ನಾಟಕದ್ದೇ ಆಗಿರಬೇಕು. ಸೊ ಈ ಒಂದು ದಾಖಲೆಗಳನ್ನ ಮೇಯ್ನಾಗಿ ರೆಡಿ ಮಾಡಿಟ್ಕೊಳ್ಳಿ. ಯಾವ ಪರಿಷ್ಕರಣೆ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದ ಮೇಲೇ ಗೊತ್ತಾಗೋದು. ಯಾಕಂದರೆ ದಿನ ಒಂದೊಂದು ಚೇಂಜಸ್ನ ಮಾಡ್ತಿದ್ದಾರೆ. ಯಾವ ರೀತಿ ಅನ್ನೋದು ಅವರೇ ಕನ್ಫ್ಯೂಷನಲ್ಲಿದ್ದಾರೆ. ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಖಂಡಿತ ನಾನು ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಈ ಡಾಕ್ಯುಮೆಂಟ್ಸ್ ಅಂತೂ ರೆಡಿ ಇಟ್ಕೊಳ್ಳಿ. ಗೃಹಜ್ಯೋತಿಗೂ ಕೂಡ ಆಲ್ಮೋಸ್ಟ್ ಇದೇ ಡಾಕ್ಯುಮೆಂಟ್ಸು. ಜೊತೆಗೆ ಗೃಹಜ್ಯೋತಿಗೆ ಏನಪ್ಪ ಅಂತಂದರೆ ನಿಮ್ಮ ಮನೆ, ನೀವೇನಾರ ಬಾಡಿಗೆ ಮನೇಲಿದ್ದೀರಾ ಅಂತಂದರೆ ನಿಮ್ಮದು ಲೀಸ್ ಅಗ್ರಿಮೆಂಟ್ನ ಕೊಡಬೇಕಾಗುತ್ತೆ. ಜೊತೆಗೆ ನೀವೇನಾರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂದರೆ ಆಧಾರ್ ಕಾರ್ಡ್ನ ಕೂಡ ಕೇಳ್ತಿದ್ದಾರಂತೆ.
ಸೊ ಅದನ್ನ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ ಜಾತಿ ಪ್ರಮಾಣ ಪತ್ರ ಕೂಡ ಕೇಳ್ತಿದ್ದಾರೆ, ಇದ್ರೆ ಸರಿ, ಇಲ್ಲ ಅಂತಲೇ ನೀವು ಬಾಯಲ್ಲೇ ಅಧಿಕೃತವಾಗಿ ಬಾಯಲ್ಲೇ ನೀವು ಹೇಳ್ಬೋದು ನಮ್ಮದು ಈ ಕ್ಯಾಸ್ಟ್ ಅಂದ್ಬಿಟ್ಟು ಸರ್ಟಿಫಿಕೇಟ್ ಇತ್ತು ಅಂತಲೇ ಅದನ್ನ ಕೂಡ ಕೊಡಬಹುದು. ಇನ್ನು ಹಣ ಜಮೆ ಆಗೋದ್ರ ಬಗ್ಗೆ ನೀವು ಸಾಕಷ್ಟು ವೀಡಿಯೋಸ್ನ ನೋಡ್ತಿರ್ತೀರಾ, ಈ ಥರ ತುಂಬ ಜನ ವೀಡಿಯೋ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂದ್ಬಿಟ್ಟು. ಬಟ್ ಬರ್ತಾ ಇದೆಯಾ ಇಲ್ಲ ಅಂತ ನೀವೇ ಹೇಳಬೇಕು. ಯಾಕಂದರೆ ಕೆಲವ್ರದ್ದು ಪೆಂಡಿಂಗ್ ಇತ್ತು, ಇದುವರೆಗೂ 30ನೇ ಕಂತಿನ ಹಣದವರೆಗೂ ಜಮೆ ಆಗಿರೋದು. ಕೆಲವೊಬ್ರದ್ದು 28ರಿಂದ ಪೆಂಡಿಂಗ್ ಇತ್ತು, 28, 29, 30. ಯಾಕಂದರೆ ಮಧ್ಯದಲ್ಲಿ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಜಮೆ ಮಾಡೋಕ್ಕಾಗಲಿಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು. ಆಮೇಲೆ ಎಲೆಕ್ಷನ್ಸ್ ಬಂತು, ರಿಸಲ್ಟ್ಸು, ಆಮೇಲೆ CM ಬದಲಾವಣೆ ಆಯಿತು. ಆ ರೀಸನಿಂದ ಕೆಲವರಿಗೆ ಹಣ ಜಮೆ ಆಗಿಲ್ಲ. ಅಂಥವರಿಗೆ ಇವಾಗ ಹಣ ಜಮೆ ಆಗ್ತಾ ಇದೆ ಪೆಂಡಿಂಗ್ ಇರೋರಿಗೆ ಅಂತ ಹೇಳ್ತಿದ್ದಾರೆ. ನೀವುಗಳೇ ಕಮೆಂಟ್ ಮಾಡಬೇಕು, ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ನಿಮಗೆ ಹಣ ಬಂದಿದೆಯಾ, ಬಂದಿದೆ, ಎಷ್ಟು ಕಂತಿನ ಬಂದಿದೆ, ನೀವು ಯಾವ ಜಿಲ್ಲೆ, ನಿಮ್ದು ಎಷ್ಟು ತಿಂಗಳದ್ದು ಪೆಂಡಿಂಗ್ ಇತ್ತು, ಎಷ್ಟು ಅಮೌಂಟ್ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಸುಮ್ಮನೆ ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ವೀಡಿಯೋಸ್ ಮಾಡಿಬಿಡ್ತಾರೆ. ಪಾಪ ನಿಜವಾಗ್ಲೂ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಇನ್ನು ವಿಡಿಯೋ ನೋಡಿದ್ದೆಲ್ಲ ನಿಜ ಅನ್ಕೊತಾರೆ. ದಯವಿಟ್ಟು ಯಾರು ಎಲ್ಲ ವೀಡಿಯೋಸ್ನು ನಂಬಕ್ಕೆ ಹೋಗಬೇಡಿ. ಯಾರು ಜೆನ್ಯೂನ್ ಆಗಿ ವಿಡಿಯೋ ಮಾಡ್ತಾರೆ ಅವ್ರದ್ದು ಮಾತ್ರ ನಂಬಿ ಸುಮ್ಮನೆ ಹಣ ಬರುತ್ತೆ ಅಂತ ಹೇಳ್ತಾರೆ, ಹಣ ಮಾತ್ರ ಬರಲ್ಲ. ಸೊ ನೀವುಗಳು ಕಮೆಂಟ್ ಮಾಡಿ, ನಿಜವಾಗ್ಲೂ ಪೆಂಡಿಂಗ್ ಹಣ ಎಲ್ಲ ಜಮೆ ಮಾಡ್ತಿದ್ದಾರಾ ಅಂತ. ನನಗೇನೋ ಡೌಟು, ನಿಜವಾಗ್ಲೂ ಮಾಡ್ತಿದ್ದಾರಾ ಇಲ್ಲ ಅಂತ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಗೆ ಏನಾರ ಹಣ ಪೆಂಡಿಂಗ್ ಹಣ ಬಂದಿದ್ರೆ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಎಷ್ಟು ಹಣ ಬಂದಿದೆ, ನೀವು ಯಾವ ಜಿಲ್ಲೆಯವರು ಅಂತ. ಆವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನಿಜನಾ ಸುಳ್ಳು ಅಂದ್ಬಿಟ್ಟು. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಆಗೋದಂತೂ ನಿಜ, ಬಟ್ ಯಾವ ರೀತಿ ಮಾಡ್ತಾರೆ ಪರಿಷ್ಕರಣೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.